ಹಾಯ್ ಫ್ರೆಂಡ್ಸ್, ನಾನು ಟೈಸನ್ ಕೋಳಿ ಸುಕ್ಕ ಮಾಡಿದ್ದೀನಿ. ಆ ಸುಕ್ಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋ. ಭಾರಿ ಟೇಸ್ಟ್ ಆಗಿತ್ತು. ಗಟ್ಟಿ ಕೋಳಿ ಅಂತ ಹೇಳ್ತಾರಲ್ಲ ಅದರದ್ದು. ನಾನೊಂದು ಬಣಲೆ ಇಟ್ಟಿದ್ದೀನಿ. ಬಣಲೆಯಲ್ಲಿ ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಅಂತ. ಅದಕ್ಕೆ ನಿಮಗೆ ಖಾರಕ್ಕೆ ಅಣುವನ್ನು ಹಾಕಿ ಮೆಣಸು ಹಾಕಿ, ಕೆಂಪು ಮೆಣಸು, ಅದನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಸ್ಲೋ ಗ್ಯಾಸ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳುವ. ನೋಡಿ, ಇಷ್ಟು ಒಂದು 3-3.5 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ತೇನೆ. ಇಲ್ಲಿ ಬಡೆಸೊಪ್ಪು, ಕಾಳುಮೆಣಸು, ಏಲಕ್ಕಿ ಮತ್ತು ಲವಂಗ, ಚಕ್ಕೆ ಇದನ್ನೆಲ್ಲ ಹಾಕಿ ಅದರೊಟ್ಟಿಗೆ ಫ್ರೈ ಮಾಡ್ಕೊಳ್ಳುವ. ಇದು ಕ್ಲೀನಾಗಿ ಅದರೊಳಗೆ ಫ್ರೈ ಆಗಲಿ. ಮೆಣಸು ಫ್ರೈ ಆಗಿದ ನಂತರ ಅದು ಹಾಕಿದರೆ ಒಳ್ಳೆ ಫ್ರೈ ಆಗುತ್ತೆ ಒಟ್ಟಿಗೆ. ನೋಡಿ, ನಾನು ಒಂದು ದೊಡ್ಡದೊಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಲ್ಲಿ 1/4 ಅಂಶ ತುರ್ಕೊಂಡಿದ್ದೀನಿ. ಇದು ತುರಿದು ಸಹ ಅದರೊಳಗೆ ಹಾಕಿ ಫ್ರೈ ಮಾಡ್ಕೊಳ್ಳುವ. ಫ್ರೈ ಮಾಡಿ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ, ಟೇಸ್ಟ್ ಸಹ ಚೇಂಜ್ ಆಗ್ತದೆ. ನೋಡಿ, ಇದನ್ನು ಚೆಂದ ಮಾಡಿ ಒಂದು ಸ್ವಲ್ಪ ಹದ ಬರಬೇಕು, ತುಂಬ ಕಪ್ಪಾಗಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಮಾಡಿ ಅದರ ಎಣ್ಣೆ ಅಂಶ ಎಲ್ಲ ಸ್ವಲ್ಪ ಇದಾಗಬೇಕು, ಕುಕ್ ಆಗಬೇಕು ಅಲ್ಲಿವರೆಗೆ. ನೋಡಿ, ಇದು ಸರಿಯಾಗಿದೆ. ಈಗ ನಾವು ಇದನ್ನು ಏನು ಮಾಡುವ ಅಂದರೆ ಬೇರೆದಕ್ಕೆ ತಕ್ಕೊಂಡು ಬಿಡುವ. ನೋಡಿ, ತೆಗೆದುಬಿಡೋಣ. ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ನೀರುಳ್ಳಿ ಹಾಕಿ ಅದಕ್ಕೆ ಅದು ನೀರುಳ್ಳಿ ಫ್ರೈ ಆಗಲಿ ಚೆಂದ ಮಾಡಿ. ಅದನ್ನೀಗ ಫ್ರೈ ಮಾಡಿದ ನಂತರ ನೀರುಳ್ಳಿ ಹಾಕಿ, ನಿಮ್ಗೆ ಗೊತ್ತೇ ಉಂಟು ಚಿಕನ್ ಹಾಕಬೇಕಂತ. ನೋಡಿ, ನೀರುಳ್ಳಿ ಒಳ್ಳೆ ಕಾಯ್ದಿದೆ. ಈಗ ನಾವು ಇದಕ್ಕೆ ಚಿಕನ್ ನೋಡಿ, ನಾನು ಟೈಸನ್ ಕೋಳಿ ತೊಗೊಂಡಿದ್ದೀನಿ. 1 kg ತೊಗೊಂಡಿದ್ದೀನಿ. ಅದು ಸ್ಕಿನ್ ಸಮೇತ ಉಂಟು. ಸ್ಕಿನ್ ಹಾಗೆ ಉಂಟು, ಅದರ ಸ್ಕಿನ್ ಇದ್ರೇ ಟೇಸ್ಟ್. ಅದು ಹಾಗೆ ಸ್ಕಿನ್ನೆಲ್ಲ ತೊಗೊಂಡಿದ್ದೀನಿ. ನೋಡಿ, ಇದನ್ನೀಗ ನೀರುಳ್ಳಿ ಒಟ್ಟಿಗೆ ಹಾಕಿ ಇದನ್ನು ಚೆಂದ ಮಾಡಿ ಸ್ವಲ್ಪ ಇದಾಕಿ ಬಿಸಿಯೇ ಇರಲಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಫಸ್ಟಿಗ. ಇದನ್ನು ಮಿಕ್ಸ್ ಮಾಡಿ ಕೊಟ್ಟ ನಂತರ ನೋಡಿ, ನಾನು 1 ಸ್ಪೂನ್ ಗರಂ ಮಸಾಲೆ, ಜೀರಾ ಪೌಡರು, ಉಪ್ಪು, ಹಳದಿ ಪುಡಿ ಇಷ್ಟನ್ನು ಹಾಕಿ ಅದರೊಟ್ಟಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಅದಕ್ಕೆ ಇದನ್ನೆಲ್ಲ ಇಷ್ಟು ಮಿಕ್ಸ್ ಮಾಡಿದ ನಂತರ ಅದಕ್ಕೊಂದು ಅರ್ಧ ಲೋಟ ನೀರು ಹಾಕಿ, ಅರ್ಧ ಲೋಟ ಸಹ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ನೀರು ಹಾಕಬೇಕು. ಯಾಕಂದರೆ ಅದ್ರಲ್ಲಿ ನೀರು ಬಿಡ್ತದೆ. ಇದನ್ನು ಚೆಂದ ಮಾಡಿ ಬಿಸಿ ಮಾಡುವ. ಅದು 2-3 ವಿಸಿಲ್ ಬರಲಿ. ಇದರಿಂದ ನಂತರದ್ದು ನನ್ನ ಮಗನದು ಡಿಶ್. ನೋಡಿ, ಅವನು ಏನೆಲ್ಲ ಮಾಡ್ತಾನೆ ಅಂತ ನಾನು ಹೇಳ್ಕೊಂಡು ಹೋಗ್ತೇನೆ. ರೆಸ್ಟೋರೆಂಟ್ ಸ್ಟೈಲ್ ಅಂತ ಮಾಡಿದ್ದಾನೆ. ಭಾರಿ ಟೇಸ್ಟ್ ಆಗಿತ್ತು ಮಾತ್ರ. ಎಣ್ಣೆ ಬಿಸಿಗಿಟ್ಟು ಅದಕ್ಕೆ ಬೇರ್ಸೊಪ್ಪು, ಬೆಳ್ಳುಳ್ಳಿ ಹಾಕಿದ್ದಾನೆ. ಬೆಳ್ಳುಳ್ಳಿ ಒಳ್ಳೆ ಫ್ರೈ ಆಗಲಿ. ಈ ಗಂಡು ಮಕ್ಕಳದ್ದು ರೆಸಿಪಿಯಲ್ಲಿ ಅಂದರೆ ಅವರದ್ದು ರೆಸಿಪಿ ಭಯಂಕರ ಫಾಸ್ಟು ಮತ್ತು ತುಂಬ ಮೆಥಡ್ ಅವರದ್ದು. ಏನೇನೋ ಹಾಕಿ ಮಾಡ್ತಾರೆ. ಹಾಗೆ ನೋಡಿ, ಇದು ಅವನದ್ದು ರೆಸಿಪಿ. ಇದು ಬೆಳ್ಳುಳ್ಳಿ ಮತ್ತು ನಾವು ಬೇರೆ ಸೊಪ್ಪು ಹಾಕಿದ್ದೀವಲ್ಲ, ಕರಿಬೇವಿನ ಸೊಪ್ಪು, ಅದನ್ನು ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನೀಗ ಒಳ್ಳೆ ಫ್ರೈ ಆದ ನಂತರ ಇದಕ್ಕೊಂದು ದೊಡ್ಡ ನೀರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತೀವಿ. ಆಲ್ರೆಡಿ ನಾವು ಸುಕ್ಕಕ್ಕೆ ನೀರುಳ್ಳಿ ಜಾಸ್ತಿ ಹಾಕಬೇಕು. ಚಿಕನ್ ಬೇಯುವಾಗ ನಾವು ಒಂದು ನೀರುಳ್ಳಿ ಹಾಕಿದ್ದೇನೆ. ಸುಕ್ಕ ಮಾಡುವಾಗ ನೀರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಅದಕ್ಕೆ ದೊಡ್ಡದು ನೀರುಳ್ಳಿ ಹಾಕಿದ್ದಾನೆ. ಅದು ಒಳ್ಳೆ ಫ್ರೈ ಆಗಲಿ. ಸ್ವಲ್ಪ ಕೆಂಪು ಬರಬೇಕು. ಅದಕ್ಕೆ ಆಗಿ ಬರುವಾಗ ನೋಡಿ, ಇದಕ್ಕೊಂದು ಟೊಮೊಟೊ ಹಾಕುವ. ಈಗ ಆ ಟೊಮೊಟೊ ನಮಗೆ ಟೇಸ್ಟಿಗೆ ಸ್ವಲ್ಪ ಟೊಮೊಟೊ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಈ ಟೇಸ್ಟ್ ಆದ ನಂತರ ಇದಕ್ಕೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕುವ. ಟೊಮೊಟೊ ಸಾಫ್ಟ್ ಆಗ್ತದೆ. ಅದಕ್ಕೆ 1-1.5 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೇನೆ. ಅದನ್ನು ಸಹ ಎಣ್ಣೆಯಲ್ಲೇ ಹಾಗೆ ಬಿಸಿ ಮಾಡಿಬಿಡುವ ಚೆಂದ ಮಾಡಿ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಭಾರಿ ಟೇಸ್ಟ್ ಆಗಿತ್ತು ಮಾತ್ರ. ನಮ್ಮ ಮನೆಯಲ್ಲಿ ಮದುಮಗಳಿಗೆ ಊಟಕ್ಕೆ ಕರೆದಾಗ ಈ ಡಿಶ್ ಎಲ್ಲ ಮಾಡಿದ್ದು.
ಅದಾಗಿ ಅವನು ರೆಕಾರ್ಡ್ ಮಾಡಿಟ್ಟಿದ್ದಾನೆ ನೋಡಿ. ಇದು ಒಳ್ಳೆ ಟೇಸ್ಟ್ ಆಯಿತು. ನಾವು ಚಿಕನ್ ಪುಡಿ ನಾನು ಆಗ ಫ್ರೈ ಮಾಡಿದ್ದು ಸಾಂಬಾರು ಇದು ಮಸಾಲೆ ಎಲ್ಲ ಇತ್ತಲ್ಲ ಅದೆಲ್ಲ ಫ್ರೈ ಮಾಡಿದ್ವಿ, ತೆಗೆದು ತಣ್ಣಗಾದ ನಂತರ ಪುಡಿ ಮಾಡಿದ್ದೀನಿ. ಆ ಪುಡಿ ಈಗ ನಮ್ಗೆ ಎಷ್ಟು ಚಿಕನಿಗೆ ಎಷ್ಟು ಬೇಕು ಅಷ್ಟು ಪುಡಿ ಹಾಕ್ಕೊಂಡು ಇದ್ರೊಟ್ಟಿಗೆ ನಾವು ಮಸಾಲೆಯಲ್ಲಿ ಹುರ್ಕೊಳ್ಬೇಕು ನೋಡಿ ಚೆಂದ ಮಾಡಿ. ಇದನ್ನು ಡ್ರೈ ಆಗಿ ಘಾಟ್ ಬರ್ತದೆ. ಘಾಟ್ ಬರುವಾಗ ನಾವೆಂತ ಮಾಡಬೇಕು, ಇದಕ್ಕೆ ಸ್ವಲ್ಪ ಚಿಕನ್ ಬೇಯಿಸಿದ್ದೀವಲ್ಲ ನಾವು ಆಲ್ರೆಡಿ ಕುಕ್ಕರಲ್ಲಿ, ಅದರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ. ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಆ ಚಿಕನ್ ನೀರಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಆಗ ಒಳ್ಳೆ ಪರಿಮಳ ಬರ್ತದೆ. ಒಳ್ಳೆ ತಿಕ್ಕಾಗಿ ಗ್ರೇವಿ ಬಂದಿತ್ತು ನೋಡಿ, ಈಗ ಬಂದಿದೆ ನೋಡಿ ಎಷ್ಟು ಒಳ್ಳೆಯದಾಗಿದೆ. ಅದಕ್ಕೊಂದು ಲಿಂಬೆಹಣ್ಣು ಹಿಂಡ್ತಾ ಇದ್ದೆ ನಾವು. ಲಿಂಬೆ ಹಿಂಡಿದರೆ ಅದೊಂಥರ ರುಚಿ ಬೇರೆ ಅಂತ ಹೇಳಿ ಅದೊಂದು ಸಹ ಮಾಡ್ತಾನೆ. ಅವರೆಲ್ಲ ಇದರಲ್ಲೆಲ್ಲ ರೆಸ್ಟೋರೆಂಟ್ ತಿಂದಿರ್ತಾರಲ್ಲ ಅದ್ರ ಟೇಸ್ಟ್ ಎಲ್ಲ ಭಾರಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಒಂದು ಅರ್ಧ ಲಿಂಬೆ ಹಿಂಡಿದ್ದಾನೆ. ಈಗ ಇದಕ್ಕೆ ನಾವು ಚಿಕನ್ನೆಲ್ಲ ಬೇಯಿಸಿಟ್ಟಿದ್ವಲ್ಲ ಅದು ಕುಕ್ಕರಲ್ಲಿ ಅದನ್ನು ಇದಕ್ಕೆ ಆಗ್ತದೆ ನೋಡಿ. ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಇದಕ್ಕೆ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಇಟ್ಬಿಡಬೇಕು. ಈಗ ಇದಕ್ಕೆ ನಾನು ತುರಿದಿಟ್ಟ ತೆಂಗಿನಕಾಯಿ ಉಂಟಲ್ಲ, ಬಿಸಿ ಮಾಡಿಟ್ಟ ತೆಂಗಿನಕಾಯಿ, ಆ ತೆಂಗಿನಕಾಯಿ ಸಹ ಇದಕ್ಕೆ ಹಾಕಬೇಕು. ಒಳ್ಳೆ ಮಿಕ್ಸ್ ಕೊಟ್ಟಿದೆ, ಒಳ್ಳೆ ಕಲರ್ ಸಹ ಬಂದಿದೆ, ಒಳ್ಳೆ ಟೇಸ್ಟ್ ಸಹ ಬಂದಿದೆ ನೋಡಿ. ಈಗ ನಾನು ಅದು ಇದು ಮಾಡಿ ಇಟ್ಟಿದ್ದೀನಲ್ಲ ತೆಂಗಿನಕಾಯಿ ಹುರಿದು ತಣ್ಣಗಾಗಿದೆ, ಅದನ್ನು ಸಹ ಇದಕ್ಕೆ ಹಾಕಿಬಿಡುವ. ಹಾಕಿ ಒಳ್ಳೆ ಒಂದು ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಬಾಯಿ ಮುಚ್ಚಿ ಬಿಟ್ಟರೆ ಸಾಕು. ಅದು ಫುಲ್ಲು ಡ್ರೈ ಆಗಿ ಒಳ್ಳೆ ಸುಕ್ಕ ಬರ್ತದೆ. ನಿಮಗೆ ಗಂಜಿ ಊಟಕ್ಕೆ ಸುಕ್ಕ ಅಂದರೆ ಸೂಪರ್ ಸುಕ್ಕ. ನೀವೊಂದ್ಸಲಿ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ವಿಡಿಯೋ ನೋಡುವಾಗಲೇ ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ತುಂಬ ಸೂಪರ್ ಆಗಿತ್ತು ಇದು. ಎಷ್ಟು ಸೂಪರ್ ಆಗಿದೆ ಅಂದರೆ ನೋಡಿದರೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಚೆಂದ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.